ಅತ್ತಿ ಯಾಕೆ ಎಷ್ಟು ಗಾಬರಿ ಆಗುತ್ತೀಯ? ಸೂರ್ಯ ಅವ್ರು ಬಂದಿದ್ದಾರೆ. ಅವ್ರ ಹತ್ರ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲಮ್ಮ. ಅಮ್ಮ ನೀನು ಹೆದರ್ಕೋಬೇಡ, ನಾನು ಅವ್ರನ್ನ ನೋಡ್ಕೊಂತೀನಿ, ಮನೆ ಒಳಗಡೆ ಬರಬಾರ್ದು ಅಂತ. ಅತ್ತಿ ನೀನು ಒಳಗಡೆ ಹೋಗು, ಸೂರ್ಯನ ಹತ್ರ ನಾನು ಮಾತಾಡ್ತೀನಿ. ಅದಿ ನೀನು ಒಳಗೆ ಹೋಗ್ಬಿಟ್ಟ. ಆರ್ತಿ ಅವರಿಲ್ವಾ? ಯಾಕೆ ಮಾತಾಡ್ಬೇಕಾಗಿತ್ತು. ಏನ್ ಮಾತು? ಹೋದ್ಸಲ ಬಂದು ಏನೇನೋ ಮಾತಾಡಿ ಜಗಳ ಆಡಿದ್ರಲ್ಲ, ಆ ಥರನಾ? ಏನೋ ನೆಮ್ಮದಿಯಾಗಿದ್ದೀವಿ, ನಮ್ಮ ಪಾಡಿ ನಮ್ಮನ್ನ ಬಿಟ್ಬಿಡಿ. ಹಳೇದನ್ನ ಮರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಯಾಕೆ ಮತ್ತೆ ಬಂದು ಕಹಿ ನೆನಪನ್ನ ನೆನ್ಪು ಮಾಡ್ತೀರಾ? ಆರ್ತಿ ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡೋದು ಸಾಕು, ನೀವು ಅವಳಿಗೆ ಸ್ಯಾಡಿಸ್ಟ್ ಅನ್ನೋದು ಸಾಕು. ನಿಮ್ಮ ಸಾವಾಸನೆ ಸಾಕು ಸ್ವಾಮಿ, ದಯವಿಟ್ಟು ಹೋಗಿ. ಶುಭಮ್ಮ ನಾನು ಜಗಳ ಆಡಕ್ ಬಂದಿಲ್ಲ. ಮತ್ತೆ ಯಾಕೆ ಬಂದಿದ್ಯಾ? ಎಲ್ಲ ಮರ್ತು ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಯಾವ್ದನ್ನ ಮರಿಬೇಕಿತ್ತು? ನನ್ನ ಮಾತನ್ನೇ ಕೇಳಿಸ್ಕೊಳ್ದೆ ನಿಂತ ಜಾಗದಲ್ಲಿ ನನ್ನ ಮಕ್ಕಳನ್ನ ಮನೆಯಿಂದ ಹೊರಗೆ ಹಾಕಿದ್ರಲ್ಲ, ಅದನ್ನ ಮರಿಬೇಕಿತ್ತ? ನಿಮ್ ಮನೆ ಹೊಡಿಯೋದಕ್ಕೆ ಪ್ಲಾನ್ ಮಾಡಿದೆ ಅಂತ ಹೇಳಿದ್ರಲ್ಲ, ಅದನ್ನ ಮರಿಬೇಕಾ? ಎಲ್ರಿಗೂ ಒಳ್ಳೇದನ್ನ ಬಯಸೋ ನನ್ನನ್ನೇ ಸ್ಯಾಡಿಸ್ಟ್ ಅಂತ ಅಂದ್ರಲ್ಲ, ಅದನ್ನ ಮರಿಬೇಕಾ? ಯಾವ್ದನ್ನ ಮರೀಲಿ? ನೀವು ಕೋಪದಲ್ಲಿ ಆಡಿರೋ ಒಂದೊಂದು ಮಾತು ನನ್ನ ಹೃದಯದಲ್ಲಿ ವಾಸಿ ಆಗ್ತಿರೋ ಗಾಯ ತರ ಆಗ್ಬಿಟ್ಟಿದೆ. ನಿಮ್ಮ ಹತ್ರ ಇನ್ನೇನು ಮಾತಾಡೋದಕ್ಕೆ ಉಳಿದಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಹೋಗಿ ಎಂದೆ. ಪ್ಲೀಸ್ ಒಂದು ನಿಮಿಷ ನನ್ನ ಮಾತು ಕೇಳಿ. ಅಮ್ಮ ನಿಮ್ಮನ್ನ ಮನೆಗೆ ಕರ್ಕೊಂಬನ್ನಿ ಅಂದಿದ್ದಾರೆ. ಅಂದ್ರೆ ಅಮ್ಮ ಹೇಳಿದ್ರು ಅಂತ ಬಂದ್ರ? ನೀವು ಕರಿತಾ ಇಲ್ವಾ? ಹಾಗಲ್ಲ, ನಾನು ನಿಮ್ಮನ್ನು ಕರೀತಾ ಇದ್ದೀನಿ. ಪ್ಲೀಸ್ ಮನೆಗೆ ವಾಪಸ್ ಬನ್ನಿ. ಅವತ್ತು ನೀವು ನನಗೆ